ಬನ್ನಿ ವಿಡಿಯೋ ಫುಲ್ಲು ನೋಡಿ. ದೇವಸ್ಥಾನಕ್ಕೆ ಹೋಗಿ ಬಂದು ಕೆಳಗಡೆ ಹೋಗಿ ತೋರಿಸ್ತೀನಿ ಇನ್ನ ನೀಟಾಗಿ ನಿಮಗೆ. ಇನ್ನ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಬ್ಲಾಗ್ ಏನಂದರೆ, ನಮ್ಮೂರಲ್ಲಿರೋ ಮಹದೇಶ್ವರನ ಬೆಟ್ಟ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಅದಕ್ಕೆ ಮೊದಲು ನನ್ನ ಅಂಬಾಸಿಡರನ್ನು ಎತ್ತೋಣ ಅಂತ ನೋಡಿದರೆ ನನ್ನ ತಮ್ಮ ಏನು ನೋಡ್ರಿ ಹ್ಯಾಂಡ್ಲೇ ಅಳ್ಳಾಡಿಸ್ತೈತೆ, ಹಂಗೆ ಮಾಡಿಕ್ಬಿಟ್ಟವನೆ ನನ್ನ ತಮ್ಮ. ಏನು ಮಾಡೋದು ಏನು ಮಾಡೋದು ಗೊತ್ತಾಗುತ್ತಿಲ್ಲ. ಸರಿ, ನಡ್ಕೊಂಡು ಹೋಗೋಣ. ಇವಾಗ ಮನೆಯೆಲ್ಲ ಬಿಟ್ಟು ಆಯ್ತು. ಆಮೇಲೆ ಬರ್ತಾ ಇದೀನಿ. ಸೈಕಲ್ ಎತ್ಕೊಂಡ್ ಬರೋಣ ಅಂದ್ರೆ ಸೈಕಲ್ ಒಂದು ಗತಿ ಮಾಡ್ಬಿಟ್ಟು ನನ್ನ ತಮ್ಮ. ಗಾಡಿ ಎತ್ಕೊಂಡ್ಬರ್ಬೋದಿತ್ತು, ಯಾಕೋ ಬೇಡ ಅನ್ನಿಸ್ತು. ನಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ರಿ, ಮೊನ್ನೆ ಎಲ್ಲ ಎಷ್ಟು ಸಕ್ಕತ್ತಾಗಿತ್ತು ಪೈರು, ಅದೆಲ್ಲ ಹಾಗೆ ಕೊಯ್ದು ಹಾಕ್ಬಿಟ್ಟವ್ರೆ. ನೆಲ್ಲಿದು ಅಕ್ಕಿ ಮಾಡ್ತಾರಲ್ಲ, ಅದು ಎಲ್ಲ ಕುಯ್ದ್ಬಿಟ್ಟವ್ರೆ. ಹಾಗೆ ನಮ್ಮೂರಲ್ಲಿ ರಾಗಿ ಬೆಳ್ದವ್ರೆ, ತೋರ್ಸಿದ್ನಲ್ವ ಅವರೇಕಾಯಿ ಕೀಳ್ತವ್ರೆ ಅಂತ. ಅಲ್ಲಿ ಫಸ್ಟು ರಾಗಿ ಹಾಕಿದ್ರು. ಇನ್ನೊಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ಗುರು. ಇಲ್ಲಿಗೆ ಹೋದ್ಮೇಲೆ ನೋಡೋಣ ಬನ್ನಿ ದೇವಸ್ಥಾನ. ಇವಾಗ ಮುಂದೆ ಗಾಯಿ ದೇವಸ್ಥಾನ ಅಂತ ನೇಚರ್ ಬ್ಯೂಟಿ ತೋರಿಸ್ತೀನಿ ನೋಡಿ. ದೇವಸ್ಥಾನ ಅದೇನು ಗೊತ್ತಾ, ಶಿವ ಅದು ಇದು ಹೊಳೆಲಿ ಶಿವನ್ ಇಕ್ಕಿದ್ದಾರೆ. ಎನಿ ಟೈಮ್ ಅದು ಇಲ್ಲೇ ಇರುತ್ತೆ ಶಿವ. ನೋಡಿ ಹೆಂಗ್ ಹರಿತಿದೆ ನೀರು. ಬನ್ನಿ ವಿಡಿಯೋ ಫುಲ್ಲು ನೋಡಿ. ದೇವಸ್ಥಾನಕ್ಕೆ ಹೋಗಿ ಬಂದು ಕೆಳಗಡೆ ಹೋಗಿ ತೋರಿಸ್ತೀನಿ ಇನ್ನ ನೀಟಾಗಿ ನಿಮಗೆ. ಇನ್ನ ಶಿವಲಿಂಗಗಳು, ಇನ್ನ ಶಿವ ಅದೆಲ್ಲ ಇದೆ. ಇನ್ನ ವಿಡಿಯೋ ಫುಲ್ಲು ನೋಡಿ, ತೋರಿಸ್ತೀನಿ ನಿಮಗೆ ಲಾಸ್ಟಲ್ಲಿ ಎಲ್ಲ. ಫಸ್ಟ್ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ. ದೇವಸ್ಥಾನ ಬೀಗ ಹಾಕ್ಬಿಟ್ಟಿದೆ ಗಾಯ್ಸ್, ಕ್ಲೋಸು. ನಾನೇ ಸ್ನಾನ ಮಾಡ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಯಿತು. ದೇವಸ್ಥಾನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸರಿ, ಈಚೆಯಿಂದನೇ ಕೈ ಮುಕ್ಕೊಂಡು ಹೋಗೋಣ. ದೇವಸ್ಥಾನ ಫುಲ್ಲು ತೋರಿಸ್ತೀನಿ ನೋಡಿ ನಿಮಗೆ. ಸಖತ್ತಾಗಿದೆ ದೇವಸ್ಥಾನ, ಯಾರೂ ಇಲ್ಲ ಸುತ್ತಮುತ್ತ. ಇವಾಗ ಹೋಗಿ ಫಸ್ಟು ಸ್ಲಿಪ್ಪರ್ ಹಾಕ್ಕೊಂಡಿದ್ನಲ್ವಾ, ಹೋಗಿ ಕಾಲು ವಾಶ್ ಮಾಡ್ಕೊಂಬರೋಣ. ನನಗೆ ಯಾಕೆ ಈ ಪದ್ಧತಿ ಅಂತ ಇದುವರೆಗೂ ಗೊತ್ತಿಲ್ಲ. ಎಲ್ಲ ದೇವಸ್ಥಾನದಲ್ಲೂ ಅಷ್ಟೇ, ಕಾಲು ತೊಳ್ಕೊಂಡೇ ಒಳಗಡೆ ಹೋಗ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ಬಾವಿ ನೋಡಿ ಗೈಸ್, ಎಷ್ಟು ಒಳಗಡೆ ಇದೆ ನೋಡಿ ನೀರು. ಫುಲ್ಲು ಒಳಗಡೆ ಹೋಗ್ಬಿಟ್ಟಿದೆ ನೀರು. ಚೆನ್ನಾಗಿದೆ ಬಾವಿ, ಸೇಫ್ಟಿನೂ ಹಾಕಿದ್ದಾರೆ ನೋಡಿ. ಕಾಲ್ಗಿಲೆಲ್ಲ ತೊಳ್ಕೊಂಡು ಇವಾಗ ಓ ಮೈ ಗಾಡ್, ಬರ್ತಿಲ್ಲ ಅಂದ್ಕೊಂಡೆ, ಬಂದ್ಬಿಡ್ತು ನೀರು. ಹೋಗೋಣ ಬನ್ನಿ, ಅಲ್ಲೋಗಿ ನೋಡೋಣ. ಫುಲ್ಲು ದೇವಸ್ಥಾನ ಫುಲ್ಲು ತೋರಿಸ್ತೀನಿ ಇವತ್ತು, ನೋಡೋಣ. ಗೈಸ್, ಮಾದಪ್ಪನ ಚಿತ್ರ, ಶಿವನ ಚಿತ್ರ ಎಲ್ಲ ಎಷ್ಟು ಸಖತ್ತಾಗಿ ಬಿಡ್ಸಿದ್ದಾರೆ. ದೇವಸ್ಥಾನಕ್ಕೆ ಬಂದವರು ಯಾರು ಹಂಗೆ ಹೋಗ್ಬಾರ್ದು ಅಂತ ಮಾದಪ್ಪನ ಫೋಟೋ ಇಕ್ಕಿದ್ದಾರೆ. ವಿಭೂತಿ, ಇನ್ನೊಂದು ಫೋಟೋ, ಕುಂಕುಮ, ದೀಪ ಅದ್ರೊಳಗಡೆ ಇದೆ ನೋಡಿ. ಎಷ್ಟು ಸಖತ್ತಾಗಿ ಬಿಡಿಸಿದ್ದಾರೆ. ಶಿವ, ಮಾದಪ್ಪ ಎಲ್ಲ ಕಡೆನೂ ಇದೆ ಶಿವಂದು ನೋಡಿ. ಸಖತ್ತಾಗಿ ಚಿತ್ರಕಲೆ ಮಾಡಿದ್ದಾರೆ ದೇವಸ್ಥಾನದಲ್ಲಿ ಮಾತ್ರ, ಅದ್ಭುತವಾಗಿದೆ ಎಲ್ಲನೂ. ಇಲ್ಲಿರೋರು ತುಂಬ ಜನ ನೋಡಿರ್ತಾರೆ ದೇವಸ್ಥಾನ, ಔಟ್ಸೈಡ್ ಇರೋರು ನೋಡಿರಲ್ಲ ನೋಡಿ. ಸಖತ್ತಾಗಿದೆ ಗೈಸ್. ಅಕಸ್ಮಾತ್ ಬಂದಾಗ ದೇವಸ್ಥಾನ ಕ್ಲೋಸ್ ಆಗಿದ್ರು ನೋಡಿ. ಇವಾಗ ದೇವಸ್ಥಾನದಲ್ಲೆಲ್ಲ ಈಚೆಯಿಂದ ನಾನು ದೇವ್ರನ್ನ ನೋಡಿಕೊಂಡು ಇಲ್ಲೇ ನೋಡಿ ಹೆಂಗಿದೆ ದೇವಸ್ಥಾನ. ಜಾತ್ರೆ ಎಲ್ಲ ಬಂದರೆ ಸಖತ್ತಾಗಿರುತ್ತೆ ಗಾಯ್ಸ್, ಮಸ್ತಾಗಿದೆ ದೇವಸ್ಥಾನ ಎಲ್ಲ ನೋಡಿ. ಹುತ್ತ ಅದ್ರ ಮೇಲ್ಗಡೆ ವಿಗ್ರಹ ನೋಡಿ ಹೆಂಗಿದೆ.
ದೇವಸ್ಥಾನ ಫುಲ್ಲು ಸಕ್ಕತ್ತಾಗಿದೆ ಗಾಯ್ಸ್, ಯಾರೂ ಇಲ್ಲ, ವಿಶಾಲವಾಗಿ ನೆಮ್ಮದಿಯಾಗಿದೆ ನೋಡಿ. ಜಾತ್ರೆ ದಿವಸ ಇಲ್ಲ ಹಾಲ್ ಅರವಿ ದಿವಸ ಇಲ್ಲೆಲ್ಲ ಫುಲ್ಲು ಜನ ತುಂಬ್ಕೊಂತಾರೆ. ಅಲ್ಲಿ ಕಂಬಿ ಕಾಣಿಸ್ತಿದೆಯಲ್ಲ, ಬರ್ರಿ ಅಲ್ವಣ, ಅಲ್ಲೇ ಕೊಂಡ ತುಳಿಯೋದು ಜಾತ್ರೆ ದಿವಸ. ಜಾತ್ರೆ ದಿವಸ ಕೊಂಡ ಮಾಡ್ತಾರಲ್ವಾ, ಅದು ಅಲ್ಲೇ ಮಾಡೋದು. ಬನ್ನಿ ಅಲ್ಲಿ ಹೋಗಿ ನೋಡೋಣ. ನೋಡಿ ಗೈಸ್, ಇಲ್ಲಿ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನದ ಮುಂದೆನೇ ಕೊಂಡ. ಇವಾಗ ಹಿಂಗಿದೆ, ಜಾತ್ರೆ ಬಂದಾಗ ಎಲ್ಲ ಫುಲ್ಲು ಸಕ್ಕತ್ತಾಗಿ ಮಾಡ್ತಾರೆ. ಕೊಂಡ ಮಾತ್ರ ಎಷ್ಟು ಟೈಟ್ಗಿರುತ್ತೆ ಗೊತ್ತಾ ಗೈಸ್ ಇಲ್ಲಿ. ಅಪ್ಪ ನೋಡಿದ್ರೇನೆ ಭಯ ಆಗುತ್ತೆ, ದೇವ್ರು ಹೆಂಗೋದು ಗೊತ್ತಾ ಅದ್ರ ಮೇಲೆ. ಈ ವರ್ಷ ಆಯಿತು, ಇಲ್ಲ ಈ ವರ್ಷ ಇನ್ನೂ ಆಗಿಲ್ಲ, ಹೋದ ವರ್ಷ ಆಯಿತು. ಈ ವರ್ಷ ಮಾಡೋಣ, ಇಲ್ಲೇ ತಾನೇ ಇರ್ತೀನಿ, ಮಾಡೋಣ ಇಲ್ಲಿ ವಿಡಿಯೋ ಹಾಕ್ತೀನಿ ಅದನ್ನು. ನೋಡಿ ಎಷ್ಟು ವಿಶಾಲವಾಗಿದೆ. ಚಿತ್ರಗಳು ಸಕ್ಕತ್ತಾಗಿ ಬಿಡಿಸಿದ್ದಾರೆ ಮಾದಪ್ಪಂದು. ನೋಡಿ ಎಲ್ಲ ಕಡೆನೂ ಇದೆ ಮಾದಪ್ಪನ ಚಿತ್ರ. ಸರಿ, ಅಲ್ಲಿಗೆ ಹೊರಡೋಣ ಈಗ. ಅಲ್ಲೋಗಿ ವಿಗ್ರಹ ಅದೆಲ್ಲ ತೋರಿಸ್ತೀನಿ ಬನ್ನಿ, ನೀರು, ಹೊಳೆ, ವಿಗ್ರಹ ಎಲ್ಲ ತೋರಿಸ್ತೀನಿ. ಸಲ ಎಲ್ಲ ಕೈ ಮುಕ್ಕೊಂಬಿಟ್ರಿ ಇಲ್ಲಿಂದಾನೆ, ಓಕೆ ಮಾದಪ್ಪ ಅಂತ. ಓಕೆ ಗಾಯ್ಸ್, ಇಲ್ಲಿಂದ ಇವಾಗ ಹೊರಡೋಣ. ಸ್ವಲ್ಪ ತುತ್ತಿದ್ದ ಇಲ್ಲೇ ಇಟ್ಕೊಂಡು ಅದಕ್ಕೂ ಕೈ ಮುಕ್ಕೊಂಡು ಹೊರಡೋಣ ಈಗ. ಅಲ್ಲಿ ಹೋಗ್ಬಿಟ್ಟು ನೋಡೋಣ ಬನ್ನಿ, ಹಾಗೆ ಹೊಳೆ, ಆ ಹೊಳೆ ಹೋಗಿ ನೋಡಿ. ಆಲದ ಮರ ಎಷ್ಟು ಸಖತ್ತಾಗಿದೆ, ತಣ್ಣ ಗಾಳಿ ಬರ್ತಿದೆ. ಸುತ್ತಮುತ್ತ ದೇವಸ್ಥಾನಗಳಿವೆ ಗಾಯ್ಸ್ ಇಲ್ಲಿ ನೋಡಿ, ಎಷ್ಟು ಪ್ರಶಾಂತವಾಗಿದೆ ಎಲ್ಲ. ಬನ್ನಿ ಅಲ್ಲಿ ಹೋಗಿ ಸಿಗೋಣ. ಇವಾಗ ಬಂದೆ ಗಾಯ್ಸ್ ಇಲ್ಲಿಗೆ, ನದಿ ಹತ್ರ, ಹೊಳೆ ಹತ್ರ. ಅಲ್ಲೆಲ್ಲೋ ಮರ ಕೊಯ್ತವ್ರೆ, ಒಳಗಡೆ ಫುಲ್ಲು ಸೌಂಡು ನೋಡಿ ಹೇಗಿದೆ, ಎಷ್ಟು ಜೋರಾಗಿ ಕರ್ಕೊಂಡು ಹೋಗ್ತಿದೆ ನೋಡಿ ಗಾಯ್ಸ್. ನೋಡಿ ಅದು ಶಿವನ್ ವಿಗ್ರಹ. ಕೆಳಗಡೆ ಹೋಗ್ಬೋದಾ ಇಲ್ವಾ, ಬನ್ನಿ ಒಂದ್ಸಲ ಟ್ರೈ ಮಾಡೋಣ. ಫುಲ್ಲು ಪಾಚಿ ಇದೆ, ಒಂದ್ಸಲ ಟ್ರೈ ಮಾಡೋಣ. ಇದೇ ದಾರಿ ಇಳಿಯುವುದಕ್ಕೆ. ಯಪ್ಪ ಅಮ್ಮಡ, ಇಳಿದ್ಬಿಟ್ಟು ಹೋಗೋಣ ಅಪ್ಪಣ. ನೋಡಿ ಗಾಯ್ಸ್, ಬರೀ ನೀರ್ ಸೌಂಡೇ ಕೇಳಿಸ್ತಿದೆ ಅಲ್ವಾ. ನೋಡಿ ಚಿಕ್ಕ ಚಿಕ್ಕ ಮೀನುಗಳು ಹೆಂಗ್ ಓಡಾಡ್ತಿದೆ. ಇವಾಗ ಅಲ್ಲಿಂದ ಬಂದೆ, ಫುಲ್ಲು ದೇವ್ರನ್ನೆಲ್ಲ ನೋಡ್ಕೊಂಡು, ಅಲ್ಲಿ ಶಿವಲಿಂಗನು ನೋಡ್ಕೊಂಡು, ಹೊಳೆನೂ ನೋಡ್ಕೊಂಡು ಬಂದೆ. ಇನ್ನ ಟಿಫನ್ ಮಾಡಿಲ್ಲ, ಹೋಗಿ ಟಿಫನ್ ಮಾಡ್ಕೊಂಡು ನೋಡೋಣ ಬನ್ನಿ, ಹೊರಡೋಣ ಈಗ ಮನೆಗೆ. ಅಪ್ಪ ಚಪ್ಪಲಿ ಫುಲ್ ಜಾರ್ತೈತೆ ಗುರು, ನೀರಲ್ಲಿ ಬೇರೆ ಹೋಗಿದ್ನಲ್ವಾ. ಯಾರು ಇಲ್ಲ, ಒಬ್ಬನೇ ನಡ್ಕೊಂಡು ಹೋಯ್ತಾ ಇದ್ದೀನಿ. ಸರಿ ಸಿಗೋಣ ಬನ್ನಿ. ಇವಾಗ 3 ದಿವಸದಿಂದ ಸೈಬರ್ ಅಂತ ತಿರ್ಗಾಡಿ ಇವತ್ತಾಯ್ತು ಗುರು. ನಮ್ಮ ಅಣ್ಣ ಅಜಾರ್ ಕಾಯ್ತಾವ್ರೆ ನೋಡ್ರಿ, ಫುಲ್ಲು ಬೇಜಾರಾಗ್ಬಿಟ್ಟವ್ರೆ, ಯಾಕೆ ಅಂತ ಗೊತ್ತಿಲ್ಲ. ಬಿಟ್ರೆ ಹೊಡೆದೇ ಹೊಡ್ತಾರೆ. ಓಕೆ ಗಾಯ್ಸ್, ಬಾಯ್, ಸಿಗೋಣ ನಾಳೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬಾಯ್.